ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರೇ, ತುಂಬ ದಿನಗಳ ನಂತರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿದೆ, ಸರಿಯಾದ ಕಂಟೆಂಟ್, ಸರಿಯಾದ ವಿಚಾರ, ಚರ್ಚೆ ಇಲ್ಲ ಅಂದರೆ ನಾನು ವಿಡಿಯೋ ಮಾಡಲ್ಲ. ಆತ್ಮೀಯರೇ, ಕಳೆದ ಕೆಲವು ದಿನಗಳಿಂದ ನಮ್ಮ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಹೋಗ್ತಕ್ಕಂಥ ಬಸ್ಸುಗಳ ಮೇಲೆ ಅಲ್ಲಿನ ಪುಂಡರು, ಅಲ್ಲಿನ ಪುಡಾರಿಗಳು ಪದೇ ಪದೇ ನಮ್ಮ ಬಸ್ಗಳ ಡ್ರೈವರ್ಗಳನ್ನ ಹೊಡೆಯೋದು, ಅದಕ್ಕೆ ಮಸಿ ಬಳಿಯೋದು, ಅವ್ರ ಮೇಲೆ ದಬ್ಬಾಳಿಕೆಯನ್ನು ಮಾಡೋದು, ಮರಾಠಿಯನ್ನು ಮಾತಾಡಂತಂದು ಹೇಳ್ಬಿಟ್ಟು ಕಂಡಕ್ಟರ್ಗಳಿಗೆ ಹೊಡೆಯೋದು ಮಾಡ್ತಾ ಇದ್ದಾರೆ. ಆತ್ಮೀಯರೇ, ನಮ್ಮ ಕರ್ನಾಟಕದ ಬಸ್ಗಳಿಗೆ ಯಾಕೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಏನಕ್ಕಪ್ಪ ಅಂತಂದರೆ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಡುವೆ ಒಂದು ಸಂಬಂಧ ಇದೆ. ಬೆಳಗಾವಿ ದಾಟಿದರೆ ಬಹುತೇಕ ಮರಾಠಿಗರ ಪ್ರಾಬಲ್ಯ ಹೆಚ್ಚು. ಅಲ್ಲಿ ಒಬ್ಬ ಮರಾಠಿ ವ್ಯಕ್ತಿಗೆ ಏನಾದ್ರು ತೊಂದರೆ ಆದರೆ ನಮ್ಮ ಕರ್ನಾಟಕದ ಚಾಲಕರಾಗಿರ್ಬೋದು, ನಮ್ಮ ಆಟೋ ಡ್ರೈವರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ತತ್ಕ್ಷಣ ಆತನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಚಿಕಿತ್ಸೆನ ಕೊಡ್ತಾರೆ, ಆತನ ಸಂಬಂಧಿಕರಿಗೆ ವಿಷಯವನ್ನು ಮುಟ್ಟಿಸ್ತಾರೆ. ಆ ರೀತಿಯಾಗಿ ನಮ್ಮ ಕರ್ನಾಟಕದ ಜನ ಶಾಂತಿ ಪ್ರಿಯರು, ಗಲಾಟೆಗಳನ್ನು ಮಾಡಲ್ಲ, ಗಲಾಟೆ ಆಗೋದಿದ್ರನ್ನ ನಿಲ್ಲಿಸ್ತಾರೆ. ಈ ಥರ ಒಂದು ಭಾವನೆ. ತಮಿಳುನಾಡಿಗೆ ನೀರನ್ನು ಕೊಟ್ಟಿದ್ದೀವಿ, ಈ ಥರ ಒಂದು ಒಳ್ಳೆ ಕೆಲಸಗಳು ನಮ್ಮ ಕರ್ನಾಟಕದ ಜನರಿಂದ ಆಗ್ತಾ ಇದ್ದಾವೆ. ಆದರೆ ನಮ್ಮ ಕರ್ನಾಟಕದ ಸಾರಿಗೆ ವ್ಯವಸ್ಥೆ ಇದ್ದಂಗೆ ಬಹುತೇಕ ಎಲ್ಲೂ ಇಲ್ಲ. ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಬಸ್ಗಳು ನಮ್ಮ ಕರ್ನಾಟಕದ ಕಸದ ಗಾಡಿಗೂ ಸಮ ಇಲ್ಲ ಅಂತ ಬಸ್ಗಳಿವೆ, ಆ ಥರ ವ್ಯವಸ್ಥೆಗಳು. ಪಾಪ ಅಲ್ಲಿ ಜನ ಹೆಂಗೆ ಅದರಲ್ಲಿ ಪ್ರಯಾಣ ಮಾಡ್ತಾರೆ ಗೊತ್ತಿಲ್ಲ. ನಿಮಗೆ ನಾನು ಕೇಳ್ತಾ ಇದ್ದೀನಿ, ಮಹಾರಾಷ್ಟ್ರದ ಬಸ್ ಚಾಲಕರಿಗೆ, ಮಹಾರಾಷ್ಟ್ರದ ಜನರಿಗೆ ನಾನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ನಿಮಗೆ ಏನು ತೊಂದರೆ ಕೊಟ್ಟಿದ್ದಾರೆ ನಮ್ಮ ಜನ? ನಮ್ಮ ಕರ್ನಾಟಕದ ಡ್ರೈವರ್ಸ್ ಅಥವಾ ಕರ್ನಾಟಕದ ಬಸ್ಗಳು ನಿಮ್ಗೆ ಏನು ತೊಂದರೆ ಕೊಟ್ಟಿದ್ದಾವೆ? ರಾಜಾರೋಷವಾಗಿ ಅವ್ರನ್ನ ಇಳಿಸಿ ರೋಡಲ್ಲಿ ಇಟ್ಕೊಂಡು ಹೊಡೆದು ಅವರಿಗೆ ಮಸಿ ಬಳಿತಕ್ಕಂಥ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದೀರಿ ಅಂತೇಳಿ ನಾನು ನಿಮ್ಮ ಮೂಲಕ ಕೇಳ್ತಾ ಇದ್ದೇನೆ. ಆದ್ಮೇಲೆ ನೋಡಿ, ಈ ಥರ ಇದು ನಿಮ್ಮ ರಾಜ್ಯಕ್ಕೆ ಮತ್ತು ನಿಮಗೆ ಗೌರವವನ್ನು, ಮರ್ಯಾದೆಯನ್ನು ಕೊಡ್ತಕ್ಕಂಥದ್ದಲ್ಲ. ಇದು ನಿಮ್ಮ ಮಾನವನ. ಇವತ್ತು ನಮ್ಮ ಒಬ್ಬ ಇಬ್ಬರ ಡ್ರೈವರಿಗೆ ನೀವು ಮಸಿ ಬಳದ್ರೆ, ಹೊಡೆದ್ರೆ ಏನು ಮಾಡ್ಕೊಳಕ್ಕಾಗಲ್ಲ. ನೀವು ಇಡೀ ನಮ್ಮ ಕರ್ನಾಟಕದಲ್ಲಿ ಸಾವಿರಾರು ಲಕ್ಷಾಂತರ ಜನ ಡ್ರೈವರ್ಸ್ ಇದ್ದಾರೆ, ಸಾವಿರಾರು ಬಸ್ಗಳಿವೆ, ಅದರಿಂದ ಬಹುತೇಕ ಜೀವನವನ್ನು ಕಟ್ಕೊಂಡಿದ್ದಾರೆ. ನೀವು ಈ ಥರ ತೊಂದರೆ ಮಾಡೋದು ಸರಿಯಲ್ಲ. ಮಹಾರಾಷ್ಟ್ರದಲ್ಲಿ ಕೂಡ ಒಳ್ಳೆ ಜನರಿದ್ದಾರೆ. ಇಲ್ಲಿ ಕೆಲವೊಂದು ಜನ ಪುಂಡರಿಂದ ಈ ಕಡೆ ನಿಮ್ಮ ರಾಜ್ಯಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ. ಆದಷ್ಟು ಅಲ್ಲಿನ ಸರ್ಕಾರ ಏನಿದೆ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಡ್ರೈವರ್ಗಳಿಗೆ, ನಮ್ಮ ಜನರಿಗೆ ರಕ್ಷಣೆಯನ್ನು ಕೊಡಿ. ಇಲ್ಲಿ ನಮ್ಮ ಕರ್ನಾಟಕದ ಜನ ನೀವು ಆ ಥರ ಮಾಡಿದ್ರಿ ಅಂತೇಳಿ ನಮ್ಮ ಜನ ಆ ಥರ ಮಾಡ್ತಾ ಇಲ್ಲ. ಆತ್ಮೀಯರೇ, ಹೆಚ್ಚು ಅಂದರೆ ಅವನಿಗೆ ಬೈಬೋದು, ಆ ಬಸ್ಗಳಿಗೆ ಬಾವುಟವನ್ನು ಕಟ್ಟಬೋದು. ಇಲ್ಲಿ ತಮಿಳುನಾಡಿಗೆ ಒಬ್ಬ ಟಿ ಡ್ರೈವರ್ ಬಾವುಟ ಕಟ್ಕೊಳ್ಳೋದು ಅಂತೇಳಿ ರಾಜರೋಷ ಕಿತ್ತಾಕ್ಸ್ಬಿಟ್ರು. ತಿರುಪತಿನಲ್ಲಿ ಅಪ್ಪು ಸರ್ ಫೋಟೋವನ್ನು ತೆಗೆದುಹಾಕಿದ್ರು. ಆದರೆ ನಿಮ್ಮ ತಮಿಳುನಾಡಿನವರಾಗಿರ್ಬೋದು, ಮರಾಠಿಗರಾಗಿರ್ಬೋದು, ಆಂಧ್ರದವರಾಗಿರ್ಬೋದು, ಯಾರೇ ಬಂದರೂ ಎಲ್ಲವರು ನಮ್ಮೂರಂತೇಳಿ ಅವರ ಭಾಷೆನ ನಾವು ಕಲಿತು ನಮ್ಮಲ್ಲಿ ಅವ್ರನ್ನ ಇಟ್ಕೊತಿದ್ದೀವಿ. ಆದ್ಮೇಲೆ ದಯಮಾಡಿ ಇನ್ಮೇಲಾದರೂ ಮಹಾರಾಷ್ಟ್ರದ ಸರ್ಕಾರ ಏನಿದೆ ಈ ಕುರಿತು ಗಂಭೀರ ಚಿಂತನೆಯನ್ನು ಮಾಡಿ ನಮ್ಮ ಡ್ರೈವರ್ಗಳಿಗೆ, ನಮ್ಮ ಬಸ್ಗಳಿಗೆ, ಇಲ್ಲಿಂದ ಹೋಗ್ತಕ್ಕಂಥ ಜನರಿಗೆ ಸೂಕ್ತವಾದ ರಕ್ಷಣೆಯನ್ನು ಕೊಡ್ಬೇಕಂತೇಳಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಮತ್ತು ಇಲ್ಲಿನ ನಮ್ಮ ಕರ್ನಾಟಕದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸರ್, ನಾನು ಒಬ್ಬ ಡ್ರೈವರ್ ಕೂಡ ಆಗಿರೋದ್ರಿಂದ ನಮ್ಮ ಡ್ರೈವರ್ ಅಂತಂದ್ರೆ ಕಷ್ಟ ನನಗೆ ಗೊತ್ತಾಗುತ್ತೆ. ಆ ಬಸ್ಗಳ ಅದೊಂಥರ ನಮಗೆ ತಾಯಿ ಇದ್ದಂಗೆ. ನಾವು ಯಾವುದೇ ಒಂದು ಗಾಡಿನ ಓಡಿಸಿದ್ರೆ ಅದು ನನ್ನ ತಾಯಿ ಇದ್ದಂಗೆ. ನಾವು ಉಡೋ ಬಟ್ಟೆಯಿಂದ ತಿನ್ನೋ ಅನ್ನದಿಂದ ನಮ್ಮ ಕುಟುಂಬವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಆ ವೆಹಿಕಲ್ಗಳು ಮಾಡ್ತಾ ಇದ್ದಾವೆ. ದಯಮಾಡಿ ಇದನ್ನು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸರ್ಕಾರ ಒಂದು ಒಳ್ಳೆ ರೀತಿಯ ಸಂಧಾನವನ್ನು ಮಾಡಿ ಸುಖಾಂತ್ಯ ಮಾಡಲಿಕ್ಕೆ ನಾನು ಈ ಮೂಲಕ ಬೇಡ್ಕೊಳ್ತಿದ್ದೀನಿ. ದಯವಿಟ್ಟು ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡ್ರಿ, ನಮ್ಮ ಕರ್ನಾಟಕದ ಚಾಲಕರಿಗೆ ರಕ್ಷಣೆಯನ್ನು ಕೊಡಿ ಅಂತೇಳಿ ನಾನು ಈ ಮೂಲಕ ಬೇಡ್ಕೊಳ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ.